ಹೇಳಿ ಸರ್, ಏನಾಗಿದೆ ಸಮಸ್ಯೆ? ಸರ್, ಇಲ್ಲಿ ಆರ್ಟ್ ಆಫ್ ಲಿವಿಂಗ್ ಅಂತ ಏನಿದೆ, ಆರ್ಟ್ ಆಫ್ ಲಿವಿಂಗ್ ಅವರು ರಂಗಮ್ಮಜ್ಜಿ ಅಂತವರು ಇಲ್ಲಿ ಲಕ್ಷ್ಮೀಪುರದ ನಿವಾಸಿ. ಅವ್ರಿಗೆ ಸೇರಿದಂತಹ ಲ್ಯಾಂಡು ಅವರ ಮೂಲ ಅವರ ಮಾವನಿಗೆ ಗ್ರಾಂಟಾಗಿ 1 ವರ್ಷ ಆದಮೇಲೆ ತೀರ್ಕೊತಾರೆ. ಕಾಲ ಆದಮೇಲೆ ಅವ್ರ ಸರ್ವೇ ಸಾಮಾನ್ಯವಾಗಿ ಅವ್ರ ಹಸ್ಬೆಂಡ್ ಬರುತ್ತೆ. ಅವ್ರ ಹಸ್ಬೆಂಡ್ಗೂ ಕೂಡ ಬಂದಾದಮೇಲೆ ಅವ್ರ ಹಸ್ಬೆಂಡು ಇರಬೇಕಾದ್ರೆ, ಗಂಡ ಇರಬೇಕಾದ್ರೆ ಸುಮಾರು ಒಂದು 35-40 ವರ್ಷ ಆ ಜಾಗ ಉಳುಮೆ ಮಾಡಿದ್ದಾರೆ. ರಾಗಿ ಬೆಳೆದಿದ್ದಾರೆ, ಹುರುಳಿಕಾಳು ಬೆಳೆದಿದ್ದಾರೆ, ಜೋಳ, ಈ ಥರ ಪ್ರತಿ ವರ್ಷಕ್ಕೂ ಹಾಕೊಂಡು ಬೆಳೀತಾಯಿದ್ರು ಅವರು. ಅದಾದಮೇಲೆ ಏಕಾಏಕಿ ಆಶ್ರಮದವರು ಇಲ್ಲಿ ಸುತ್ತಮುತ್ತ ಕಬ್ಜಾ ಮಾಡ್ಕೊತಾರಲ್ವ, ಸೇಮ್ ಅದೇ ಥರ ಏಕಾಏಕಿ ಕಾಂಪೌಂಡ್ ಹಾಕ್ಬಿಟ್ಟಿದ್ದಾರೆ. ಅವ್ರು ನಡೆದಾರ ಬಂಡಿ ದಾರಿನೂ ಬಿಟ್ಟಿಲ್ಲ. ಆ ನಡೆದಾರ ಬಂಡಿ ದಾರಿಗೂ ಕೂಡ ಕಲ್ಲು ತಗೊಬಂದು ಸುರಿದು ಬಿಟ್ಟಿದ್ದಾರೆ, ಸುತ್ತ ಮುಳ್ತಂತಿ ಹಾಕಿಬಿಟ್ಟಿದ್ದಾರೆ. ಅವ್ರಿಗೆ ಹೋದಾಗ ಅವ್ರಿಗೆ ಜಾಗ ಬಿಟ್ಟಿಲ್ಲ. ಆ ರಂಗಮ್ಮಜ್ಜಿ ಅಂತ ಯಾರಿದ್ದಾರೆ, ಇದೇ ರವಿಶಂಕರ್ ಗುರೂಜಿ ಆಶ್ರಮದಲ್ಲಿ ಅವರು 15 ವರ್ಷಗಳ ಕಾಲ ಆಯಾ ಕೆಲಸ ಮಾಡಿದ್ದಾರೆ. ನ್ಯಾಯ ಸಿಗುತ್ತೆ ಅಂತ ಅಂದ್ಬಿಟ್ಟು ನಾವು ಕಳೆದ ಜುಲೈ 17ನೇ ತಾರೀಕು ಅನಿರ್ದಿಷ್ಟಾವಧಿ ಹೋರಾಟವನ್ನು ಸ್ಟಾರ್ಟ್ ಮಾಡಿ ಅಹೋರಾತ್ರಿ ಧರಣಿ ಮಾಡಿ ನಾವು ಹೋರಾಟ ಮಾಡಬೇಕಾದ್ರೆ ಇಲ್ಲಿ ಬಂದಂಥ ಒಬ್ಬ ಮನುವಾದಿ ಪಟಾಪ ಶ್ರೀನಿವಾಸ್ ಅಂತ ಏನಿದ್ದಾನೆ, ಆತ ಸಮುದಾಯದ ಪರ, ದಲಿತರ ಪರ, ನೊಂದವರ ಪರ ಕೆಲಸ ಮಾಡ್ತೀನಿ ಅಂತ ಹೇಳ್ಕೊಂಡು ಈ ಮನುವಾದಿಗಳ ಏಜೆಂಟಾಗಿ ಈ ಯಾರು ಗುರೂಜಿ ಇದಾರಲ್ಲ, ಗುರೂಜಿ ನಮ್ಗೆ ಯಾವುದೇ ರೀತಿ ತೊಂದರೆ ಕೊಟ್ಟಿಲ್ಲ. ಬಟ್ ಈ ಏಜೆಂಟ್ಗಳಿದ್ದಾರೆ ಒಂದು 7-8 ಜನ. ಅದರಲ್ಲಿ ನಂಬರ್ 1 ಬರ್ತಾ ಇರೋದು ಈ ಪಟಾಪಟ್ ಶ್ರೀನಿವಾಸು. ಈ ಪಟಾಪಟ್ ಶ್ರೀನಿವಾಸ್ ಬಂದ್ಬಿಟ್ಟು ಇಲ್ಲಿ ದಲಿತರಿಗೆ ನ್ಯಾಯ ಕೊಡಿಸ್ಬೇಕು ಅದೊಂದು ಬಂದ್ಬಿಟ್ಟು ಅವರು ಬೂಟ್ ನೆಕ್ಕೊಂಡು ನಮಗೆ ನ್ಯಾಯ ಕೊಡಿಸಿಲ್ಲ. ಇಲ್ಲಿ ಯಾವುದು ಅವತ್ತು ನೀವು ನೋಡ್ತಾ ಇದ್ರು, ಹೋಗ್ಬಿಟ್ಟು ನಮ್ಮ ವಿರುದ್ಧನೇ ಕಂಪ್ಲೇಂಟ್ ಕೊಟ್ಟು ಎಲ್ಲರಿಗೂ ತಪ್ಪಿಸಿ ಕರ್ಕೊಂಡ್ಬಂದಿದ್ರು. ರಾಜ್ಯ ನಾಯಕರುಗಳನ್ನ ತಪ್ಪಿಸ್ಬಿಟ್ಟು ಕರ್ಕೊಂಡು ಬಂದಿದ್ರು. ತಪ್ಪಿಸ್ಕೊಂಡು ಬಿಟ್ಬಿಟ್ಟು ಕರ್ಕೊಂಡು ಸುಳ್ಳು ಹೇಳ್ಬಿಟ್ಟು ಕರ್ಕೊಂಡ್ಬಂದಾದ್ಮೇಲೆ ಅವ್ರಿಗೆಲ್ಲ ನಿಜ ಗೊತ್ತಾದಾದ್ಮೇಲೆ ಅವ್ರು ಯಾರೂ ಬಂದಿಲ್ಲ. ಕೊನೆಗೆ 500 ರೂಪಾಯಿ ಕೊಟ್ಬಿಟ್ಟು ಬಾಡಿಗೆ ಹೋರಾಟಗಾರನ ಕರ್ಕೊಂಡ್ಬಂದು ಅದ್ರ ಜೊತೆಗೆ ಈ ಆಶ್ರಮದ ಜೊತೆ ಸಂಪರ್ಕ ಇಟ್ಕೊಂಡಿದ್ದಂಥ ಈ ಮಾಜಿ ಗ್ರಾಮ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರುಗಳು ಮತ್ತು ಈ ಆಶ್ರಮಕ್ಕೇನು ಒಡನಾಡಿಗಳಿದ್ದಾರೆ ಅವರೆಲ್ಲ ಯಾರು ಹೋರಾಟಗಾರಲ್ಲ, ದಳ್ಳಾಳಿಗಳವರು. ಬಂಧುಗಳೇ, ಇವತ್ತೊಂದು ದಿವಸ ನಾವೇನು ಪಾದಯಾತ್ರೆ ನಂಬ್ಕೊಂಡಿದ್ದೇವೆ, ಈ ಹೋರಾಟವನ್ನು ಜುಲೈ 17ನೇ ತಾರೀಕು ನಾವು ರವಿಶಂಕರ್ ಗುರೂಜಿಯವರ ಆಶ್ರಮದ ಮುಂದೆ ನಾವು ಹೋರಾಟವನ್ನು ರೂಪಿಸ್ತೀವಿ. ಏನು ನಮ್ಮ ಹೋರಾಟದ ಮೂಲ ಉದ್ದೇಶ ಏನು ಅಂದರೆ, ದಲಿತರು ಭೂಮಿ ಕಬಳಿಸಿರ್ತಕ್ಕಂಥದ್ದು. ಏನು ರಂಗಮ್ಮ ಅಂತಕ್ಕಂಥ ಒಬ್ಬ ಅಜ್ಜಿಯ ಜಮೀನು, 2 ಎಕರೆ ಜಮೀನನ್ನು ಸ್ವಾಮೀಜಿಯವರು ಕಾಂಪೌಂಡ್ ಹಾಕ್ಕೊಂಡು ಅವ್ರಿಗೆ ವ್ಯವಸಾಯ ಮಾಡೋದಕ್ಕೆ ಅವಕಾಶ ಕೊಡದೆ ತೊಂದರೆ ಕೊಡ್ತಾ ಇರ್ತಕ್ಕಂಥ ವಿಚಾರವಾಗಿ ನಾವು ಸ್ವಾಮೀಜಿಯವ್ರು ಕೊಡ್ತಿದ್ದಾರೆ, ಸ್ವಾಮೀಜಿಯವರ ಆಶ್ರಮಕ್ಕೆ ಸಂಬಂಧಪಟ್ಟಿದ್ದವ್ರು ಕೊಡ್ತಿದ್ದಾರೆ. ಒಟ್ಟಾರೆ ಇದ್ರ ಮೂಲ ಸ್ವಾಮೀಜಿಯವರ ಹೆಸರು ಹೇಳ್ಬೇಕಾಗಿ ಬರ್ತದೆ. ನಾವು ಈ ಒಂದು ವಿಚಾರವಾಗಿ ನಾವು ಅವ್ರಿಗೆ ಕಾಂಪೋಸಿಷನ್ನು ಕೊಟ್ಟಿಲ್ಲ ಅಥವಾ ಅವ್ರಿಗೆ ವ್ಯವಸಾಯ ಮಾಡೋದಕ್ಕೆ ಭೂಮಿನೂ ಬಿಟ್ಕೊಡದೆ ಮಾನಸಿಕವಾಗಿ ಕಿರುಕುಳ ಕೊಡ್ತಿರೋದ್ರ ಒಂದು ವಿರುದ್ಧವಾಗಿ ನಾವು ಹೋರಾಟವನ್ನು ರೂಪಿಸಿದ್ವಿ. ಎಲ್ರಿಗೂ ನಮಸ್ಕಾರ. ಏನು ಈ ದಿನ 31ನೇ ದಿನಕ್ಕೆ ಕಾಲಿಟ್ಟ ಅಂಗವಾಗಿ ಸಮತಾ ಸೈನಿಕ ದಳ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳು ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿವರೆಗೂ ವಿಧಾನಸೌಧದ ಕಲಾಪ ಬಹಿಷ್ಕಾರಕ್ಕೂ ನಾವು ರೆಡಿ ಇದ್ದೀವಿ. ಆರ್ಟ್ ಆಫ್ ಲಿವಿಂಗ್ನ ಅಕ್ರಮಗಳಿಗೆ ಇವತ್ತು ವಿರಾಮ ಆಗಲಿ. ಎಷ್ಟೋ ಜನ ಇಲ್ಲಿ ನೊಂದಿರಕ್ಕಂತಹ ದಲಿತರು, ತಳ ಸಮುದಾಯಗಳು ಮತ್ತು ಹಿಂದುಳಿದ ವರ್ಗಗಳಿಗೆ ಜಮೀನನ್ನು ಕಬಳಿಸುವಂತಹ ಪ್ರಕರಣಗಳೇನಿದ್ದಾವೆ, ಸರ್ಕಾರಕ್ಕೆ ಈಗಾಗಲೇ ಮೆಸೇಜ್ ಹೋಗಿದ್ರೆ ದಯಮಾಡಿ ಈ ಕೂಡಲೇ ಒಂದು ನೋಟಿಸ್ ಇಶ್ಯೂ ಮಾಡಿ
ಏನು ಆರ್ಟ್ ಆಫ್ ಲಿವಿಂಗ್ನಲ್ಲಿ ನಡೀತಾ ಇದ್ದ ಅಕ್ರಮಗಳು ಮತ್ತು ಇಲ್ಲಿ ಇದು ಆಶ್ರಮದ ಸಂಬಂಧಪಟ್ಟ ಇಲ್ಲದೇ ಇರೋರು ಲೋಕಲ್ ಅವ್ರು ಬಂದ್ಬಿಟ್ಟು ಇಲ್ಲಿ ಹೋರಾಟಗಾರರಿಗೆ ತೊಂದರೆ ಕೊಡ್ತಾ ನೀವೇನಾದರೂ ಹೋರಾಟ ಮಾಡಿದ್ರೆ ಬಂದು ನಾವು ಇಷ್ಟ ಇದೆ ನಾವು ಬಂದು ಒದ್ದೆ ಬೀಸ್ತೀವಿ ಇವೆಲ್ಲ ಬಿಟ್ಬಿಟ್ಟು ನ್ಯಾಯ ಸಿಗೋದಾದರೆ ನೀವು ಲೋಕಲ್ ಆದ್ರೇನು ಹೊರಗಡೆ ಇದ್ರೇನು ಒಟ್ಟಿನಲ್ಲಿ ಅವ್ರಿಗೆ ಏನು ನೀವು ಬಂದಿದ್ದೀರಾ ಆ ರಂಗಮ್ಮಜ್ಜಿಗೆ ನ್ಯಾಯ ಸಿಗಲಿ, ಇಲ್ಲಿರೋಂಥ ಎಲ್ಲ ಸ್ಥಳ ಸಮುದಾಯಗಳ ಊರುಗಳು ತುಂಬ ಇದ್ದಾವೆ, ಅವ್ರಿಗೆ ನ್ಯಾಯ ಸಿಗಲಿ ಅಂತ ನಾವು ಇವತ್ತು ಹೋರಾಟನ ಸ್ಟಾರ್ಟ್ ಮಾಡಿದ್ದೀವಿ. ಜೈ ಭೀಮ್. ನಾನು KP ಸತೀಶ್ ಚಂದ್ರ ಅಂತ ಸಮತಾ ಸೈನಿಕರ ವಿದ್ಯಾರ್ಥಿ ಒಕ್ಕೂಟದ ರಾಜ್ಯಾಧ್ಯಕ್ಷ. ನಾವು ಸ್ಥಳೀಯರು ಕಗ್ಲಿಪುರ ನಿವಾಸಿಗಳು ಇಲ್ಲಿ ಏನಾಗ್ತಿದೆ ಅಂತಂದರೆ ರವಿಶಂಕರ್ ಆಶ್ರಮ ಅಂತಿದೆ, ಆರ್ಟ್ ಆಫ್ ಲಿವಿಂಗ್ ಅಂತ ಇಟ್ಕೊಂಡಿದ್ದಾರೆ. ಜೊತೆಗೆ ವೇದ ವಿಜ್ಞಾನ ಮಹಾವಿದ್ಯಾಪೀಠ ಅಂತಲೂ ಕೂಡ ಇಟ್ಕೊಂಡಿದ್ದಾರೆ. ವೇದ ವಿಜ್ಞಾನ ಮಹಾವಿದ್ಯಾಪೀಠ ಅಂತಿದೆ. ನಾವು ವೇದ ವಿಜ್ಞಾನಗಳನ್ನು ಹೇಳ್ಕೊಡ್ತೀವಿ, ಸಂಸ್ಕೃತನವನ್ನು ಹೇಳ್ಕೊಡ್ತೀವಿ, ಮಕ್ಕಳಿಗೆ ಬಡ ಜನಗಳನ್ನು ಮೇಲೆತ್ತೀವಿ, ಅವರಿಗೆ ಸಹಕಾರ ನೀಡ್ತೀವಿ ನಾವು ಅಂತ ಹೇಳಿ ಈ ಒಂದು ರವಿಶಂಕರ್ ಆಶ್ರಮ ಅನ್ನೋದು ಒಂದು ಸ್ಥಾಪನೆ ಆಯಿತು. ಅದ್ರ ಜೊತೆಗೆ ಆರ್ಟ್ ಆಫ್ ಲಿವಿಂಗ್ ಅಂತ ಬೋರ್ಡ್ ಹಾಕ್ಕೊಂಡಿದ್ದಾರೆ ಆಶ್ರಮದ ಮುಂದೆ ದೊಡ್ಡದಾಗಿ. ಆರ್ಟ್ ಆಫ್ ಲಿವಿಂಗ್ ಅಂದ್ರೆ ಏನು? ಜೀವನದ ಕಲೆಯನ್ನು ನಿಮಗೆ ಕಲಿಸ್ಕೊಡ್ತೀವಿ ಅಂತ ಹೇಳಿ. ಜೀವನದ ಕಲೆ ಅಂದ್ರೆ ಏನು? ಒಳ್ಳೆ ರೀತಿಯಲ್ಲಿ ಬದುಕುವಂಥದ್ದು, ರೋಗ ರುಜಿನಗಳನ್ನು ಬರದೇ ಇರೋ ರೀತಿ ನಿಮಗೆ ಒಳ್ಳೆ ಯೋಗಾಸನಗಳನ್ನು ವಿದ್ಯಾಭ್ಯಾಸಗಳನ್ನು ನೀಡ್ತೀವಿ ಅಂತ ಹೇಳಿ. ಕೆಲವೊಂದಿಷ್ಟು ರೋಗ ರುಜಿನಗಳು ಬರದೇ ಇರೋ ಹಾಗೆ ನೀವು ಹೇಗೆ ಜೀವನವನ್ನು ನಡೆಸಬೇಕು ಒಳ್ಳೆ ರೀತಿಯಲ್ಲಿ ಅನ್ನೋದ್ರ ಬಗ್ಗೆ, ಮತ್ತು ಈ ಸನ್ಯಾಸತ್ವವನ್ನು ನೀಡ್ತೀವಿ ಅಂತಲೂ ಕೂಡ ಇವರು ಒಂದು ಆರ್ಟ್ ಆಫ್ ಲಿವಿಂಗ್ ಅಂತ ಹೇಳಿ ಬೋರ್ಡನ್ನು ಹಾಕ್ಕೊಂಡಿದ್ದಾರೆ. ಬೋರ್ಡನ್ನು ಹಾಕ್ಕೊಂಡು ಇವತ್ತು ಇವರು ಸರ್ಕಾರದ ವತಿಯಿಂದ ನಮ್ಮ ಆಶ್ರಮಕ್ಕೆ ಜಾಗ ಅವಶ್ಯಕತೆ ಇದೆ, ಜಾಗವನ್ನು ನಮಗೆ ಏನೋ ಒಂದು ತಾತ್ಕಾಲಿಕವಾಗಿ ನಮಗೆ ಮಂಜೂರಿ ಮಾಡಿಕೊಡಿ, ಆಶ್ರಮವನ್ನು ನಾವು ನಡೆಸ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ ಇವರು ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿ ಇವರು ಜಮೀನನ್ನು ಮಂಜೂರಿ ಮಾಡಿಸ್ಕೊಂಡಿದ್ದಾರೆ. ಜಮೀನನ್ನು ಬೇಡಿಕೆ ಏನು ಸರ್? ನಮ್ಮ ಬೇಡಿಕೆ ಏನು ಅಂದರೆ ಇಲ್ಲಿ ಸಾಕಷ್ಟು ಸರ್ಕಾರಿ ಜಾಗಗಳನ್ನ ಅವ್ರು ಮಂಜೂರಿ ಮಾಡ್ಕೊಂಡಿದ್ದಾರೆ. ಜೊತೆಗೆ ಇವರು ಸರ್ಕಾರಿ ರಾಜಕಾಲುವೆಗಳು, ಹಳ್ಳ ಕೊಳ್ಳಗಳು, ಸರ್ಕಾರಿ ಜಮೀನುಗಳನ್ನು ಒತ್ತುವರಿ ಮಾಡಿಕೊಂಡು, ಅದಲ್ಲದೆ ಏನು ದಲಿತರ ಜಮೀನುಗಳಿದ್ದಾವೆ, ದಲಿತರ ಜಮೀನುಗಳನ್ನು ರಾತ್ರೋರಾತ್ರಿ ಕಾಂಪೌಂಡ್ ಹಾಕೊಳ್ತಕ್ಕಂಥದ್ದು. ದಲಿತರು ಅಮಾಯಕರು, ಅಬಲರು ಅಂತೇಳಿ ಅವ್ರಿಗೇನು ಹಿಂದೆ ಮುಂದೆ ಯಾರು ಇರೋದಿಲ್ಲ, ಹೇಳೋರು ಕೇಳೋರು ಯಾರು ಇರೋದಿಲ್ಲ, ಒಂದು ಪ್ರೊಟೆಸ್ಟ್ ಮಾಡೋ ಶಕ್ತಿ ಅವ್ರಿಗಿರೋದಿಲ್ಲ. ಅಧಿಕಾರಿಗಳು ಕೂಡ ಅವರ ಕಚೇರಿಗಳಿಗೆ ಹೋದರೆ ಇವ್ರಿಗೆ ಸ್ಪಂದಿಸಲ್ಲ ಎಂಬತಕ್ಕಂಥ ಅರಿವನ್ನು ಇವನು ತಿಳ್ಕೊಂಡು ರವಿಶಂಕರ್ ಗುರೂಜಿ ಅವರ ಜಮೀನುಗಳನ್ನು ರಾತ್ರೋರಾತ್ರಿ ಕಾಂಪೌಂಡ್ ಹಾಕೊಳ್ತಕ್ಕಂಥದ್ದು, ಸ್ಥಳೀಯ ಪುಡಾರಿಗಳು ಮತ್ತು ರಾಜಕಾರಣಿಗಳ ಬೆಂಬಲವನ್ನು ಇಟ್ಕೊಂಡು ಈತ ರಾತ್ರೋರಾತ್ರಿ ಬೋಗಸ್ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಸರ್ಕಾರಿ ಜಾಗವನ್ನು ಖಾತೆ ಮಾಡಿಸ್ಕೊಂಡು ಕಬಳಿಸಿರ್ತಕ್ಕಂಥ ವಿಚಾರ. ಅದರ ಜೊತೆಗೇನೆ ಏನು ಈ ಸ್ಥಳೀಯರು ರಂಗಮ್ಮ ಅಂತಿದ್ದಾರೆ, ಲಕ್ಷ್ಮೀಪುರ ನಿವಾಸಿ, ಅಗರ ಗ್ರಾಮ ಪಂಚಾಯತಿ ಲಕ್ಷ್ಮೀಪುರ ನಿವಾಸಿ ರಂಗಮ್ಮ ಅಂತಿದ್ದಾರೆ. ಆಕೆಯ ಗಂಡನ ತಂದೆಯ ಸೊತ್ತನ್ನು 2 ಎಕರೆ ಜಾಗವನ್ನು ಇವರು ಇವತ್ತು ಕಬಳಿಸಿರ್ತಕ್ಕಂಥದ್ದು. ಅವ್ರಿಗೆ ಕಾನೂನುಬದ್ಧವಾಗಿ ಕಂದಾಯ ಅಧಿಕಾರಿಗಳಿಂದ ಖಾತೆಗಳಾಗಿದ್ದರು. ಇವರು ಆ ಜಾಗಕ್ಕೆ ರಸ್ತೆಯನ್ನು ಬಿಡದೆ ಕಾಂಪೌಂಡ್ ಹಾಕ್ಕೊಂಡು ಆ ವೃದ್ಧ ಮಹಿಳೆಗೆ ತುಂಬ ತೊಂದರೆ ಕೊಟ್ಟು ದೌರ್ಜನ್ಯ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ದಲಿತ ಸಂಘಟನೆಗಳು ಅವರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಸುಮಾರು 1 ತಿಂಗಳಿಂದ ಆಶ್ರಮದ ಬಳಿ ಮುಂಭಾಗದಲ್ಲಿ ಧರಣಿಯನ್ನ ಮಾಡ್ತಾ ಇದ್ದಾರೆ. ರಂಗಮ್ಮನ ಭೂಮಿಯನ್ನ ಕಸಿದುಕೊಂಡಿರ್ತಕ್ಕಂಥ ಒಂದು ಆರ್ಟ್ ಆಫ್ ಲಿವಿಂಗ್ ಅಂತಕ್ಕಂಥ ಏನೊಂದು ಸಂಸ್ಥೆ ಇದೆ, ಈ ಸಂಸ್ಥೆಯ ವಿರುದ್ಧವಾಗಿ ಹೋರಾಟವನ್ನ ರೂಪಿಸಿರ್ತಕ್ಕಂಥ ಸಮತಾ ಸೈನಿಕ ದಳದ ಎಲ್ಲ ಗೌರವಾನ್ವಿತ ಹಿರಿಯ ನಾಯಕರುಗಳೇ ಮತ್ತು ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ, ಈ ಹೋರಾಟಕ್ಕೆ ಬೆಂಬಲ ಸೂಚಿಸಿರ್ತಕ್ಕಂಥ, ಮಾನವೀಯ ಮೌಲ್ಯಗಳನ್ನ ನಂಬಿಕೆ ಇರ್ತಕ್ಕಂಥ ಎಲ್ಲ ನಾಗರಿಕ ಬಂಧುಗಳೇ, ದಲಿತ ಪರ ಸಂಘಟನೆಗಳ ನಾಯಕರೇ ಮತ್ತು ಈ ಹೋರಾಟಕ್ಕೆ ಬೆಂಬಲವನ್ನ ನೀಡ್ತಾ ಇರ್ತಕ್ಕಂಥ ಎಲ್ಲ ಪ್ರಜ್ಞಾವಂತ ಮಾಧ್ಯಮದ ಸ್ನೇಹಿತರೆ ಮತ್ತು ಬಂದೋಬಸ್ತನ್ನು ಒದಗಿಸಿರ್ತಕ್ಕಂಥ ಗೌರವಾನ್ವಿತ ಎಲ್ಲ ಪೊಲೀಸ್ ಗೆಳೆಯರೇ, ಈ ಒಂದು ಹೋರಾಟವನ್ನ ಕಳೆದ 30 ದಿನಗಳಿಂದ 1 ತಿಂಗಳಿಂದ ನಿರಂತರವಾಗಿ ಜಗತ್ತಿನಾದ್ಯಂತ ಟ್ರಸ್ಟ್ಗಳನ್ನ ಹೊಂದಿರತಕ್ಕಂಥ, ಮಠಗಳನ್ನ ಹೊಂದಿರತಕ್ಕಂಥ, ಆಶ್ರಮವನ್ನು ಹೊಂದಿರತಕ್ಕಂಥ ಆರ್ಟ್ ಆಫ್ ಲಿವಿಂಗ್ ನ ಏನು ರವಿಶಂಕರ್ ಗುರೂಜಿ ಇದ್ದಾರೆ, ಈ ಗುರೂಜಿ ಮತ್ತು ಅವರ ಆಶ್ರಮದ ವಿರುದ್ಧವಾಗಿ ಈ ಹೋರಾಟವನ್ನ ಈ ಅಜ್ಜಿ ಒಬ್ಬರು 80 ವರ್ಷದ ಮುದುಕಮ್ಮ ಈ ಹೋರಾಟವನ್ನ ನಾನು ಭೂಮಿ ಕಿತ್ಕೊಂಡ್ಬಿಟ್ಟಿದೆ ಕಡೆ ನೀನು ಭೂಮಿ ಕಳ್ಳ ಅಂತೇಳಿ ಅವ್ರ ಹೋರಾಟವನ್ನ ಮಾಡ್ತಾ ಇದ್ದಾರೆ.
ಆದ್ರೆ ಈ ಹೋರಾಟವನ್ನ ಮಾಡ್ತಾ ಇರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಜಗತ್ತಿಗೆ ನಾನು ಉಸಿರಾಟ ಕೊಡ್ತೀನಿ, ಜಗತ್ತಿಗೆ ನಾನು ಆರ್ಟ್ ಆಫ್ ಲಿವಿಂಗ್ ನಿಮ್ ಹಾರ್ಟ್ ಹೆಂಗಿರ್ಬೇಕು ಅನ್ನೋದ ತಿಳಿಸ್ತೀನಿ ಅಂತೇಳಿ ಬುದ್ಧರ ಪಂಚಶೀಲಗಳನ್ನ ಅಷ್ಟಾಂಗ ಮಾರ್ಗಗಳನ್ನ ಕದ್ದು ಸುದರ್ಶನ ಕ್ರಿಯೆ ನಡೆಸ್ತಾ ಇದೆಯಲ್ಲಪ್ಪ ಇಲ್ಲಿ. ಈ ಬುದ್ಧರ ತತ್ವ ಸಿದ್ಧಾಂತಗಳನ್ನೆಲ್ಲವನ್ನ ಕದ್ದು ಅದನ್ನ ಕಮರ್ಷಿಯಲ್ ಮಾಡ್ಕೊಂಡು ಬಿಸ್ನೆಸ್ ಪಾಯಿಂಟ್ ಮಾಡ್ಕೊಂಡು ಈ ಬುದ್ಧರ ಪಂಚಶೀಲಗಳನ್ನ ತತ್ವ ಸಿದ್ಧಾಂತಗಳನ್ನ ಸಹೋದರತೆಯ ತಾತ್ವಿಕ ತಳಹದಿಯನ್ನ ಕದ್ದು ನೀನು ಇದು ಮಾಡ್ಕೊಂಡು ನಡೆಸ್ತಾ ಇದೆಯಲ್ಲ, ನಿನಗೆ ಅಟ್ಲೀಸ್ಟ್ ಒಂದು ಕಾಮನ್ ಸೆನ್ಸ್ ಈ ಅಜ್ಜಿ ಕಷ್ಟ ಸುಖ ಇಲ್ಲ ದಲಿತ ಲೀಡರ್ಸ್ ಕಷ್ಟ ಸುಖ ನೀನ್ ಕೇಳ್ಬೇಕಾದ ಅವಶ್ಯಕತೆ ಇಲ್ಲ. ರಂಗಮ್ಮ ನಿನ್ ದಾಖಲಾತಿ ಏನು, ನಾನೆಲ್ಲಿ ನಿನ್ ಜಾಗ ಪಡ್ಕೊಂಡಿದ್ದೀನಿ, ನಿನ್ ಜಾಗ ಯಾವ್ದೋ ಬಂದು ನೀನ್ ತಗೊಳಮ್ಮ ಅಂತಕ್ಕಂತ ಸಾಮಾನ್ಯವಾದಂತ ವ್ಯವಧಾನವನ್ನ ವಿಚಾರವನ್ನ ಮಾಡದೇ ಇರ್ತಕ್ಕಂಥ ನೀನ್ ಹೆಂಗಪ್ಪ ಜಗದ್ಗುರುವಾದ ಅಂತಕ್ಕಂಥದ್ದನ್ನ ನಾವು ಪ್ರಶ್ನೆ ಮಾಡ್ಬೇಕಾಗಿದೆ. ಸಹಕಾರವನ್ನು ನೀಡಿರ್ತೀವಿ. ಅದೇ ರೀತಿ ನಿಮ್ಮ ಸಂಘಟನೆಯವರು ಸಹ ನಮ್ಮ ಪೊಲೀಸ್ ಇಲಾಖೆಯವರ ಜೊತೆ ಕೈ ಜೋಡಿಸಿ ನಮಗೆ ಕೂಡ ಸಹಕಾರ ಕೊಟ್ಟಿದ್ದೀರಿ. ಸೊ ಇಷ್ಟು ದಿನ ಇದು ಒಳ್ಳೆ ರೀತಿಯಲ್ಲಿ ನಡ್ಕೊಂಡ್ ಬಂದಿದೆ ಪ್ರತಿಭಟನೆ. ಇವತ್ತು ನೀವು ಒಂದು ಪಾದಯಾತ್ರೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಈ ಪಾದಯಾತ್ರೆ ಸಂಬಂಧಪಟ್ಟಂತೆ ಬೆಳಗ್ಗೆ ನೀವು ಅಲ್ಲಿಂದ ಹೊರಟು ಆರ್ಟ್ ಆಫ್ ಲಿವಿಂಗ್ ಇಂದ ಹೊರಟು ಇಲ್ಲಿವರೆಗೂ ನೀವು ಬಂದಿದ್ದೀರಿ. ಈಗ ನಿಮ್ಮ ಕೂಗು ಈಗೇನು ನೀವೇನು ಹೋರಾಟದ ಕೂಗು ನೀವೇನು ಕೂಗಿದ್ದೀರಿ ಇದು ಆಲ್ರೆಡಿ ಎಲ್ಲಿ ಮುಟ್ಟಬೇಕು ಅಲ್ಲಿ ಮುಟ್ಟಿದೆ. ನಿಮ್ಗೆ ಆಲ್ರೆಡಿ ಇವಾಗ ಯಶಸ್ಸು ಸಿಕ್ಕಿದೆ. ಜಯ ನಿಮ್ಗೆ ಆಲ್ರೆಡಿ ಇವಾಗ ಅದು ನಿಮ್ಗೆ ಆಲ್ರೆಡಿ ಸಿಕ್ಕಿದೆ. ಸೊ ನಿಮ್ಮ ಏನು ಕಾರ್ಯಕ್ರಮ ನೀವು ಏನು ಅನ್ಕೊಂಡಿದ್ದೀರಿ ಅದು ಯಶಸ್ವಿ ಆಗಿದೆ. ಆದರೂ ಸಹ ನೀವುಗಳು ನಾವು ಈ ರೀತಿಯಾಗಿ ನಾವೊಂದು ಮೆಮೊರಾಂಡಮ್ ಕೊಡಬೇಕು ಅಥವಾ ನಾವೇನೋ ಒಂದು ರಿಕ್ವಿಷನ್ ಕೊಡಬೇಕು ಅಂತ ಹೇಳಿ ನೀವು ಮನವಿ ಹೇಳ್ತಾ ಇದ್ರಿ. ಅದಕ್ಕೆ ತಕ್ಕನಾಗಿ ನಾವು ಆಲ್ರೆಡಿ ಅದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಸೊ ಯಾರು ನೀವು ಅಲ್ಲಿ ಹೋಗ್ಬೇಕು ಅಂತ ಹೇಳ್ತೀರೋ ಅದು ನೀವೇ ಯಾರನ್ನ ಆಯ್ಕೆ ಮಾಡ್ಕೋತೀರೋ ಅಂತ ಮುಖಂಡರುಗಳನ್ನ ನಾವು ಕರ್ಕೊಂಡು ಅಲ್ಲಿ ಎಲ್ಲಿ ನೀವು ಹೋಗ್ಬೇಕು ಅಂತೀರೋ ಅಲ್ಲಿ ಕರ್ಕೊಂಡು ಅದಕ್ಕೆ ಸಂಬಂಧಪಟ್ಟಂಗೆ ಸೂಕ್ತವಾಗಿ ನಾವು ಒಂದು ಇದನ್ನ ಕಲ್ಪಿಸಿದ್ದೀವಿ, ನೀವು ವ್ಯವಸ್ಥೆ ಮಾಡಿದ್ದೀವಿ. ಸೊ ಹಂಗಾಗಿ ದಯವಿಟ್ಟು ಸಹಕಾರ ಮಾಡಿ ನಿಮ್ಮೆಲ್ಲ ಹೋರಾಟ ಯಾತಕ್ಕನ್ನ ಹೋರಾಟ ಅಲ್ಲಲ್ಲ